ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ 18 ದಿನಗಳ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ ಎಲ್ಲೆಲ್ಲೋ ಮಿಸ್ ಆಗೋಗ್ಬಿಟ್ಟಿತ್ತು. ಆ ಒಂದು ಕಾರಣಕ್ಕೋಸ್ಕರ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟಕ್ಕೆ ಎಷ್ಟೋ ದಿನ ಆಗೋಗಿದೆ. ಸೊ ಹೊಸ ವರ್ಷದ ವಿಡಿಯೋ ಇದಾಗಿದೆ. ತುಂಬಾ ಅದ್ಭುತವಾಗಿ ನಾನು ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ಅಂದ್ಕೊಂಡೇ ಇರಲಿಲ್ಲ, ಬಟ್ ಅವ್ರು ಊರಿಗೆ ಹೋಗ್ತಾಯಿದ್ರು. ಆದ್ರೂ ಅವ್ರನ್ನ ಇಲ್ಲ ನಾಳೆ ಹೋಗಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮನೇಲಿರುವಂಥ ಐಟಮ್ಸ್ನ ಬಳಸ್ಕೊಂಡು ಚಿಕ್ಕದಾಗಿ ಡೆಕೋರೇಟ್ ಮಾಡಿಬಿಟ್ಟು ನಾನು ಹಸ್ಬೆಂಡು ಇಬ್ಬರು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಒಂಥರ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಬ್ಬರ ಬದುಕಲ್ಲೂ ಹೊಸ ವರ್ಷ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಏನೋ ಹೊಸ ಜೀವನ ಶೈಲಿ ರೂಪಿಸ್ಕೊಡೋಂತಹ ಒಂದು ಕ್ಷಣನ ಈ ಒಂದು ಹೊಸ ವರ್ಷ ರೂಪಿಸುತ್ತೆ ಅನ್ನೋದು ನನ್ನ ಭಾವನೆ. ಎಲ್ಲರಿಗೂ ಒಂದಿಷ್ಟು ಜನಕ್ಕೆ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಭಾವಿಸ್ತಾರೆ. ಆದರೆ ಕ್ಯಾಲೆಂಡರ್ ಚೇಂಜ್ ಆಗೋದ ಪ್ರಕಾರ ಈ ಒಂದು ಹೊಸ ವರ್ಷ ಒಂದಿನ ಹೊಸ ಕಳೆ ತರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಹೊಸ ರೆಸೊಲ್ಯೂಷನ್ಸ್ನ ಅಳವಡಿಸ್ಕೊಂಡು ಜೀವನಕ್ಕೆ ಒಂದು ಉತ್ತಮವಾದಂಥ ಜೀವನ ರೂಪಿಸ್ಕೊಳ್ಳೋಕ್ಕೆ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಹಳೆಯ ವರ್ಷನ 2025 ಆಗದೇ ಇರುವಂತಹ ಕೆಲವೊಂದು ಕೆಲಸಗಳಾಗಿರ್ಬೋದು, ಬದಲಾವಣೆಗಳಾಗಿರ್ಬೋದು 2026ರಲ್ಲಿ ನಮ್ಮ ಒಂದು ಜೀವನದಲ್ಲಿ ನನ್ನ ಪರ್ಸ್ನಲ್ ಲೈಫಲ್ಲಿ ಒಂದು ಬದಲಾವಣೆಗಳನ್ನ ಕಾಣಬೇಕು ಅಂತಂದು ಈ ವರ್ಷನ ತುಂಬಾ ಒಂದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಕೇಕೆಲ್ಲ ಕಟ್ಟಾದಮೇಲೆ ನಮ್ಮ ಹಸ್ಬೆಂಡ್ಗೆ ಅಂತೂ ಡ್ಯಾನ್ಸ್ ಮಾಡಲಿಕ್ಕೆ ಬರಲ್ಲ. ಆದ್ರೂ ಒಂದಿಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಅವರು ಓಕೆ ಅಂತೇಳಿ ಹೆಂಗೋ ಒಂದು ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ವಿಡಿಯೋ ಎಲ್ಲ ಮಾಡಬೇಡ ಅಂದರೆ ಇರಲಿ ಒಂಥರ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಬಟ್ ಆ ಸಾಂಗಿಗೆ ಆ ಒಂದು ಸ್ಟೆಪ್ಸ್ ಎಲ್ಲ ಕರೆಕ್ಟಾಗಿ ಸೂಟ್ ಆಗಿದೆ. ಬಟ್ ಬರೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಒಂದು ಸ್ವಲ್ಪ ಬಾಡಿ ಮೂಮೆಂಟ್ ಎಲ್ಲ ಚೆನ್ನಾಗೇ ಮಾಡ್ತಾರೆ, ನೀವೇ ನೋಡ್ತಾ ಇರ್ಬೋದು. ಎಷ್ಟು ಸಾಧ್ಯನ ನಾನು ಹೇಳ್ದಂಗೆಲ್ಲ ಮಾಡ್ತಾರೆ, ಅದೇ ಒಂದು ದೊಡ್ಡ ಖುಷಿ. ದಿನ ಹೆಂಡ್ತಿ ಹೇಳಿದಾಗ ಒಂದಿಷ್ಟು ಕೆಲವೊಂದು ಒಳ್ಳೆ ವಿಚಾರಗಳು ಹೇಳಿದಾಗ ಹಸ್ಬೆಂಡ್ ಕೇಳಿದಾಗ ಅದೇನೋ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಒಬ್ಬೊಬ್ಬರು ಲೈಫಲ್ಲಿ ಒಬ್ಬರು ಒಂದೊಂದು ಥರ ಇರ್ತಾರೆ ಅಲ್ವಾ, ನಿಮಗೂ ಗೊತ್ತಿರುತ್ತೆ. ಬಟ್ ನನ್ನ ಲೈಫಲ್ಲಿ ಆ ಥರ ಇಲ್ಲ. ಸ್ವಲ್ಪ ಕೆಲವೊಂದು ವಿಚಾರಗಳು ಒಳ್ಳೊಳ್ಳೆ ವಿಚಾರಗಳು ಹೇಳಿದಾಗ ಅವರು ಕೇಳ್ತಾರೆ, ಅವ್ರಿಗೆ ಸರಿ ಅನಿಸೋದನ್ನು ಅವರು ಮಾಡ್ತಾರೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಅವರು ಅದನ್ನು ಕೇಳೋದಿಲ್ಲ, ಅದು ಅವ್ರಿಗೆ ಸರಿ ಅನಿಸ್ದಾಗ ಮಾತ್ರ ಮಾಡ್ತಾರೆ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿ ರೆಸ್ಟ್ ಮಾಡಿದ್ವಿ. ನೈಟ್ ಎಲ್ಲ ಮಾರ್ನಿಂಗ್ ಮತ್ತೆ 6 o'clockಗೆ ಎದ್ವಿ. ಮಲಗೋದೇ ಒಂದು 2 o'clock ಆಯಿತು. ಮತ್ತು ನ್ಯೂ ಇಯರ್ ದಿವಸ ಬೇಗ ಎದ್ದೇಳಬೇಕು ಅಂದ್ಕೊಂಡು ಮತ್ತೆ ಮಾರ್ನಿಂಗ್ ಬೇಗ ಇದ್ದು ಒಂದು ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಮಾಡಿಕೊಂಡು ಅದಾದಮೇಲೆ ನೈಟ್ ಎಲ್ಲ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡಿದ್ದೆ. ಏನೇ ಆದ್ರೂ ಎಷ್ಟೇ ನಾವು ಎಲ್ಲೇನೇ ಪ್ರಿಪ್ರೇಷನ್ ಏನೇ ಮಾಡಿದ್ರು ಅಥವಾ ಹೊರಗಡೆ ಹೋಗಿ ವರ್ಕ್ ಮಾಡಿದ್ರು ಇನ್ನೇನೋ ಮಾಡಿದ್ರು ಮನೆಯಲ್ಲಿ ಕೆಲಸ ತಪ್ಪಿದ್ದಲ್ಲ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಯಾರೇ ಒಬ್ಬ ಹೈಯರ್ ಆಫೀಸರ್ ಇರ್ಬೋದು ಅಥವಾ ಕೆಳಮಟ್ಟದ ಕೆಲಸ ಮಾಡ್ತಾರೆ, ಯಾರೇ ಆಗಲಿ ಅಡುಗೆ ಮಾಡೋ ಅಂಥದ್ದು ಪ್ರತಿಯೊಂದು ಹೆಣ್ಮಕ್ಳ ಸ್ವತ್ತು ಅಂತಲೇ ಹೇಳ್ಬೋದು, ಯಾರೇ ಇರಲಿ. ಬಟ್ ಹಸ್ಬೆಂಡ್ ಏನೇ ಹೆಲ್ಪ್ ಮಾಡಿದ್ರು ಅಡುಗೆ ಮನೇಲಿ ನಾವು ಅಷ್ಟು ಕ್ಲೀನ್ ಮಾಡಿದಷ್ಟು ಅಥವಾ ನಾವೇನೋ ಒಂದು ಮುತುವರ್ಜಿ ವಹಿಸಿ ಮಾಡೋ ರೀತಿ ಯಾರೂ ಬೇರೆಯವರು ಇರೋದಿಲ್ಲ. ಯಾಕಂದರೆ ಕಿಚನ್ ಫುಲ್ಲು ಎಲ್ಲ ನಮ್ಮ ಕೈಯಲ್ಲಿರುತ್ತೆ ಜವಾಬ್ದಾರಿ. ಏನಾಗುತ್ತೋ ಏನಿಲ್ಲ, ಏನು ಮನೆಗೆ ಬೇಕು ಏನು ಬೇಡ, ಅಡುಗೆ ಮನೆ ಪರ್ಟಿಕ್ಯುಲರಾಗಿ ಅಡುಗೆ ಮನೇಲಿ ಏನು ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಎದ್ದಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಮತ್ತು ರ್ಯಾಂಡಮಾಗಿ ಇನ್ನೊಂದ್ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿನೀರು ಕಾಸ್ಕೊಂಡು ಒಂದು ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದಿತ್ತು. ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ಮೆಡಿಸಿನ್ಸ್ನ ತೊಗೊಳ್ಳಿಕ್ಕೆ ಮಾಡ್ತಾಯಿದ್ದೆ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಐಟಮ್ಸು ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿರ್ತೀನಲ್ವ, ಅದನ್ನೆಲ್ಲನೂ ಕ್ಲೀನಾಗಿ ಮತ್ತೆ ಜೋಡಿಸ್ಬಿಟ್ಟು ಅದಾದಮೇಲೆ ನೀರೆಲ್ಲ ಕಾಸಿದ ಮೇಲೆ ಎಲ್ಲ ಮೆಡಿಸಿನ್ಸ್ ಎಲ್ಲ ತೊಗೊತಾ ಇದ್ದೀನಿ. ಕೆಲವೊಂದು ಏನೇ ಇದ್ದರೂ ಎಷ್ಟೇ ಹೆಲ್ದಿಯಾಗಿ ನಾವು ಏನೇ ಒಂದು ಡಯಟ್ ಪ್ಲ್ಯಾನ್ನ ಮಾಡಿಕೊಂಡ್ರು, ಡಯಟ್ ಫಾಲೋ ಮಾಡಿದ್ರು ಅದು ವರ್ಕೌಟ್ ಮಾಡಿದ್ರು ಕೆಲವೊಂದು ನಮಗೆ ಗೊತ್ತಿಲ್ಲದ ಆಗ ನಾವು ಚಿಕ್ಕ ವಯಸ್ಸಿಂದ ಒಂದಿಷ್ಟು ನೆಗ್ಲಿಜೆನ್ಸಿ ಮಾಡಿರೋ ಕಾರಣದಿಂದಾಗಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಇವಾಗ ಅದು ಹೊರಗಡೆ ಬಂದಿರುತ್ತೆ ಸ್ವಲ್ಪ ದೊಡ್ಡದಾಗಿ. ಅದು ಅಂಥ ದೊಡ್ಡದೇನಿಲ್ಲ, ಜಸ್ಟ್ ಆಯುರ್ವೇದಿಕ್ ಮೆಡಿಸಿನ್ಸ್ ಅಷ್ಟೇ ನನ್ನ ಒಂದು ಹೆಲ್ತ್ ಇಶ್ಯೂಸ್ ಇರೋದನ್ನು. ಬಟ್ ಅಷ್ಟು ಡೀಪಾಗೇನು ಹೋಗಿಲ್ಲ, ಒಂದಿಷ್ಟು ನಾರ್ಮಲ್ ಆಗಿದೆ. ಸೊ ಆ ಒಂದು ರೀಸನಿಗೋಸ್ಕರ ಆಯುರ್ವೇದಿಕ್ ಮೆಡಿಸಿನ್ಸ್ ಒಂಥರ ತುಂಬಾ ಸ್ವೀಟಾಗಿದೆ, ಚೆನ್ನಾಗಿದೆ. ಅಂಥ ಏನು ಪರ್ಟಿಕ್ಯುಲರ್ ಆ ರೇಂಜಿಗೆ ಏನಿಲ್ಲ. 1-2 ಮೆಡಿಸಿನ್ಸ್ನೆಲ್ಲ ತೊಗೊಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಅದು 1 to 2 months ಅಷ್ಟೇ. ಅದಾದ್ಮೇಲೆ ಒಂದು
15 ಡೇಸ್ ಇದೆ, 2 ಮಂತ್ಸ್ ಕಂಪ್ಲೀಟ್ ಆಗ್ತಾಯಿದೆ. ಇದಾದಮೇಲೆ ಎಲ್ಲ ಮೆಡಿಸಿನ್ಸ್ ಎಲ್ಲ ತೊಗೊಂಡು, ಇನ್ನೂ ಗೊತ್ತಿರುತ್ತಲ್ಲ ಆ್ಯಸ್ ಯೂಶ್ವಲ್ ಮನೆ ಕಸ ಗುಡಿಸು, ಕ್ಲೀನ್ ಮಾಡು, ನೆಲ ಒರೆಸು, ರಂಗೋಲಿ ಹಾಕು, ಅದೇನೋ ಗೊತ್ತಿಲ್ಲ. ಎದ್ದ ತಕ್ಷಣ ಹೊರಗಡೆ ಬಾಗಿಲು ತೆಗೆದು ಅದು ಸೂರ್ಯ ನಮಸ್ಕಾರ ಮಾಡಿ ಬಂದುಬಿಟ್ಟು ಒಳಗಡೆ ನಾನು ಮಾಡ್ಕೊತೀನಿ. ಅದನ್ನ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಇದಾದಮೇಲೆ ರಂಗೋಲಿನ ನಾನು ಪೊರಕೆಯಿಂದ ಗುಡಿಸ್ಲಿಕ್ಕೆ ಹೋಗಲ್ಲ. ಅದೊಂಥರ ದೇವಿ ಸ್ವರೂಪ ಅನ್ನೋದು ಕಾರಣಕ್ಕೋಸ್ಕರ ಅದನ್ನು ರಂಗೋಲಿನ ಕ್ಲೀನಾಗಿ ಮರದಲ್ಲಿ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗೆಲ್ಲ ಸಾರಿಸ್ಕೊಂಡು ಅದಾದಮೇಲೆ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ, ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಇಟ್ಟು ಮತ್ತೆ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಬೇರೆ ಏನು ಕೆಲಸನೂ ಮಾಡಲ್ಲ. ಫಸ್ಟ್ ನನಗೆ ಕ್ಲೀನ್ ಆಗಬೇಕು, ಹೊರ್ಗಡೆ ಅಂಗಳ ಕಸ ಗುಡಿಸ್ಬೇಕು ಅಂತ ಹೇಳ್ತಾರಲ್ವ. ಸೊ ಆ ಒಂದು ಕಾರಣಕ್ಕೋಸ್ಕರ ನ್ಯೂ ಇಯರ್ ಇರೋದ್ರಿಂದ, ಹೊಸ ವರ್ಷ ಇರೋದ್ರಿಂದ ಒಂದಿಷ್ಟು ನಮ್ಮ ಹಸ್ಬೆಂಡು ಕಲರ್ ರಂಗೋಲಿ ಎಲ್ಲ ತಂದಿದ್ರು. ರಂಗೋಲಿ ಎಲ್ಲ ಹಾಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು. ದೊಡ್ಡದಾಗಿ ಬೇರೆ ಬೇರೆ ರಂಗೋಲಿ ಹಾಕೋಣ ಅಂತ ಅಂದರೆ ಚಿಕ್ಕದಿದೆ ಅಂಗಳ ಕೂಡ, ನೀವೇ ನೋಡ್ತಾ ಇರ್ಬೋದು. ಆ ಒಂದು ಕನಸು ಪುಟ್ಟದ ರಂಗೋಲಿಗೆ ಪುಟ್ಟದಂಥ ಒಂದು ಕಲರ್ನ ಬಿಡಿಸಿದ್ದೀನಿ. ಇದಾದಮೇಲೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನೈಟೇ ಎಲ್ಲ ಕ್ಲೀನ್ ಮಾಡಿಕೊಂಡ್ರು ಮಾರ್ನಿಂಗ್ ಇನ್ನೊಂದು ಸಲ ಮಾಡ್ಕೋಬೇಕು, ಅದು ಯಾವಾಗಲೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇದಾದಮೇಲೆ ಹಸ್ಬೆಂಡ್ ಕೂಡ ಇದ್ದು ಅವ್ರಿಗೂ ಬಿಸಿನೀರು ಕಾಯಿಸ್ಕೊಟ್ಟು, ಮತ್ತು ಅವರು ಬಿಸಿನೀರಿಗೆ ಲೆಮನ್ ಹಾಕ್ಕೊಂಡು ಕುಡಿಯೋದು ಕಂಪಲ್ಸರಿ ಆಗಿದೆ. ನೈಟ್ ನಾನು ಬಾದಾಮಿ ಮತ್ತು ಚಿಯಾ ಸೀಡ್ಸ್ನೆಲ್ಲ ನೆನೆ ಇಟ್ಟಿದ್ದೆ. ಸೊ ನೋಡ್ತಾ ಇರ್ಬೋದು. ಇದಾದಮೇಲೆ ನನಗೇನೇನು ಮಾರ್ನಿಂಗ್ ಟಿಫನ್ ಮಾಡಬೇಕು ಅಂತಲೇ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಯಾರೆಟ್, ಟೊಮೊಟೊ, ಕರಿಬೇವು, ಪುದೀನ, ಲೆಮನ್ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ತುಂಬಾ ಹೆಲ್ತಿಗೆ ಒಳ್ಳೆಯದು. ನೋಡಿ, ಯಾವುದಾದ್ರೂ ಜಂಕ್ಸ್ ಏನಾದರೂ ಇದೆಯಾ? ಇಲ್ಲ ಅಲ್ವಾ. ಮಾರ್ನಿಂಗು ಬಾಡಿಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಹೋಗ್ಬಿಟ್ರೆ ನಮ್ಮಲ್ಲಿ ಬಾಡಿಲಿರುವಂತಹ ಒಂದು ಕೆಟ್ಟ ಬ್ಯಾಕ್ಟೀರಿಯಾಸ್ಗಳೆಲ್ಲನೂ ಕೂಡ ಹೊರಗಡೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಮನೇಲಿರುವಂಥ ಐಟಮ್ಸ್ನ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಹೊರ್ಗಡೆ ನಾವು ಅದು ಇದು ಕುಡಿಯೋದಕ್ಕಿಂತ ಜಂಕ್ಸ್, ಪೆಪ್ಸಿ, ಕೋಕೋ-ಕೋಲಾ ಈ ಥರ ಎಲ್ಲನೂ ಕುಡಿಯೋದಕ್ಕಿಂತ ಈ ಥರ ಮನೆಯಲ್ಲಿ ನಾವು ಹೆಲ್ದಿ ಫುಡ್ ಆಗಿರ್ಬೋದು ಅಥವಾ ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡಿಕೊಂಡು ಕುಡಿಯೋದ್ರಿಂದ, ತಿನ್ನೋದ್ರಿಂದ ನಮ್ಮ ಬಾಡಿಗೂ ಒಳ್ಳೆಯದು, ದುಡ್ಡು ಕೂಡ ಸೇವ್ ಆಗುತ್ತೆ. ಹೇಗಿದ್ರೂ ಮನೆಗೆ ನಾವು ಅಡುಗೆ ಮಾಡಲಿಕ್ಕೆ ಒಂದಿಷ್ಟು ಬೇರೆ ಬೇರೆ ಐಟಮ್ಸು, ಸೊಪ್ಪು, ತರಕಾರಿಗಳನ್ನ ತೊಗೊಂಬರ್ತೀವಿ. ಅದ್ರ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡೋದು ತುಂಬಾ ಒಳ್ಳೆಯದು. ಬಟ್ ನಾನು ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊತಿದ್ದೀನಿ. ಬಟ್ ಅದು ನನಗೆ ತುಂಬ ಹೆಲ್ತ್ ಇಶ್ಯೂಸ್ ತುಂಬಾ ಆಗಿದೆ ಅಂತಲ್ಲ, ಚಿಕ್ಕ ವಯಸ್ಸಿಂದ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮಿಂದ ಅದು ನಾನು ನೆಗ್ಲಿಜೆನ್ಸಿ ಮಾಡಿರೋದ್ರಿಂದ ಇವಾಗ ಅದು ನನಗೆ ಗೊತ್ತಾಗಿರೋದ್ರಿಂದ ತೊಗೊತಾ ಇದ್ದೀನಿ. ಬಟ್ ಚಿಕ್ಕವರಿಂದ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ನಾನೀಗ ಹಾಸ್ಟೆಲ್ ಆಗಿರ್ಬೋದು, ಪಿ ಜಿಲ್ ಇದ್ದಿದ್ದರಿಂದ ಈ ಥರ ಎಲ್ಲ ನಾನು ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಒಳ್ಳೊಳ್ಳೆ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಡಯಟ್ ನಾನು ಕಂಪಲ್ಸರಿ ಮಾಡ್ತಾಯಿದ್ದೆ. ಬಟ್ ಬ್ಯಾಲೆನ್ಸ್ ಫುಡ್ನ ಕೂಡ ನಾನು ಮೇಂಟೈನ್ ಮಾಡ್ತಾಯಿದ್ದೆ. ಸೊ ಆ ಒಂದು ರೀಸನ್ ಇವಾಗ ನಾನು ನಮ್ಮದೇ ಮನೆ ಆಗಿರೋದ್ರಿಂದ, ಕಿಚನ್ ನನ್ನ ಕೈಲೇ ಇರೋದ್ರಿಂದ ನನಗೆ ಬೇಕಾದಂಥ ಒಳ್ಳೊಳ್ಳೆ ತರಕಾರಿಗಳನ್ನಾಗಿರ್ಬೋದು ಅಥವಾ ಸೊಪ್ಪು, ತರಕಾರಿ, ಬೇರೆ ಬೇರೆ ಫ್ರೂಟ್ಸ್ಗಳನ್ನೆಲ್ಲನೂ ಬಳಸ್ಕೊಂಡು, ಡ್ರೈ ಫ್ರೂಟ್ಸ್ನೆಲ್ಲ ಬಳಸ್ಕೊಂಡು ಒಳ್ಳೆ ಒಂದು ಡಯಟ್ ಫುಡ್ನ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಡಯಟ್ ಫುಡ್ ಅನ್ನೋದಕ್ಕಿಂತ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಒಂಥರ ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಇದ್ದಂಗೆ ಇರುತ್ತೆ. ಸೊ ನನಗೆ ಆ ಒಂದು ಕಾರಣಕ್ಕೋಸ್ಕರ ಈ ಥರ ಎಲ್ಲ ಮಾಡಿಕೊಂಡು ತಿನ್ನೋದು, ಕುಡಿಯೋದು ತುಂಬಾ ಇಷ್ಟ ಆಗುತ್ತೆ. ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇರಲಿ, ಏನೇ ಕೆಲಸ ಮಾಡ್ತಾ ಇರಲಿ. ನಾನು ಲಾಸ್ಟ್ ಒಂದು 2 ವೀಡಿಯೋಸ್ ಹಿಂದೆ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ, ನಾನು ಕೂಡ ಜಾಬ್ಗೆ ಹೋಗ್ತಾ ಇದ್ದೀನಿ, ಅದ್ರದ್ದು ಏನು ಯಾವ ರೀತಿಯಾಗಿ ಸಿಕ್ತು ಅಂತ ನಾನು ಹೇಳಬೇಕು ಅಂತ ಅಂದ್ಕೊಂಡೆ. ಬಟ್ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂದರೆ, ಏನೇ ನಾವು ಏನೋ ಒಂದು ಮಾಡಬೇಕು, ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದೇ ಸಲಿಗೆ ಅದು ಆಗೋದಿಲ್ಲ. ಅದೊಂಥರ ಲಕ್ ಅಂತಾರಲ್ವ, ಲಕ್ ಇದ್ದಂಗೆ ಮಾತ್ರ ಕೈ ಹಿಡಿಯುವಂಥದ್ದು. ಬಟ್ ನಾನು ಕೂಡ ಜಾಬ್ ಕ್ವಿಟ್ ಮಾಡಿದಾಗ ಬೇಕು ಅಂತ ಮಾಡಿದ್ದಲ್ಲ, ಹಸ್ಬೆಂಡ್ ಏನೋ ಹೋಗಿ ಅಂತ ಹೇಳಿದರು. ಬಟ್ ನಮ್ಮ ಸರ್ ಕೂಡ ಡೆತ್ ಆಗಿದ್ದರಿಂದ ನಮ್ಮ ಹಸ್ಬೆಂಡ್ ನಿಮ್ಗೆ ಇಷ್ಟ ಇದ್ದರೂ ಹೋಗಿ, ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಇಷ್ಟು ದಿನ ಕೆಲಸ ಮಾಡಿದ್ದೀರಾ ಅಂತೆಲ್ಲ ಹೇಳಿದರು. ಸೊ ನಾನು ಕೂಡ ಹಾಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ನನಗೆ ಸೂಟ್ ಆಗುವಂಥ ಇದು, ನನಗೆ ಒಂದು ಎನ್ವೈರ್ಮೆಂಟ್ ಚೆನ್ನಾಗಿರುವಂಥ ಕೆಲಸ ನನಗೆ ಸಿಗದೇ ಇರೋ ಕಾರಣಕ್ಕೋಸ್ಕರ ನಾನು ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಅರ್ನಿಂಗ್ ಮಾಡ್ತಾಯಿದ್ರೆ ನಾನು ಕೂಡ ಅರ್ನಿಂಗ್ ಮಾಡೋಣ ಅಂದ್ಕೊಂಡು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡು ವೀಡಿಯೋಸ್ನೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ತುಂಬ ಕಷ್ಟ ಇದೆ. ಒಂದೇ ಸಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅರ್ನಿಂಗ್ ಮಾಡ್ತೀವಿ ಅನ್ನೋದು ತುಂಬ ಕಷ್ಟ. ಒಂದೇ ಸಲ ಡಿಪೆಂಡ್ ಹೋಗೋದು, ಅದನ್ನು ಯಾರು ನಾನು ಮಾಡದೇ ಇರೋ
ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಓಕೆ, ನನಗೂ ಒಂದಿಷ್ಟು ಐಡಿಯಾಸ್ ಇದೆ. ನಾನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ವರ್ಕ್ ಮಾಡ್ತಾಯಿದ್ದೆ, ಡಿಜಿಟಲ್ ಚಾನಲಲ್ಲಿ ವರ್ಕ್ ಮಾಡೋದ್ರಿಂದ ಒಂದಿಷ್ಟು ಐಡಿಯಾಸ್ ಗೊತ್ತು ಅಂತ ಅಂದ್ಕೊಂಡು ನಾನು ಓಕೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಗೊತ್ತಿರುತ್ತೆ, ಬಟ್ ಅಂದರೆ ವ್ಲಾಗ್ ಮಾಡೋದಕ್ಕೂ ಅಥವಾ ನ್ಯೂಸ್ಗಳು ಮಾಡೋದಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಅಂತಾರಲ್ಲ, ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಹೋಯಿತು. ಬಟ್ ನನಗೆ ಎಲ್ಲ ಮಾಡ್ಬೋದು ಅಂತೆಲ್ಲ ಮಾಡೋಣ ಅಂತಂದೆಲ್ಲ ವೀಡಿಯೋಸ್ನ ನನ್ನ ಒಂದು ಡೈಲಿ ರುಟೀನ್ಸ್ ಏನಿದೆ ಹಾಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ವಿಡಿಯೋ ಅಷ್ಟು ಕ್ಲಾರಿಟಿ ಇರ್ತಾ ಇರಲಿಲ್ಲ. ಬಟ್ ವ್ಲಾಗ್ ಮಾಡೋ ಒಂದು ರೀತಿಯೇ ಚೇಂಜಸ್ ಇರುತ್ತೆ. ಬಟ್ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಬಟ್ ಹೋಗ್ತಾ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಸ್ಟಾರ್ಟಿಂಗ್ ಎಲ್ಲ ಮಾಡ್ತಾ ಹೋದೆ. ಒಂದಿಷ್ಟು ಡೇ ಬೈ ಡೇ ವ್ಯೂಸ್ ಜಾಸ್ತಿ ಆಗ್ತಾ ಹೋದಾಗ ನನಗೂ ಒಂಥರ ಖುಷಿ ಆಗ್ತಾ ಹೋಗ್ತು. ಓಕೆ ಮಾಡೋಣ ಅಂದ್ಕೊಂಡೆ. ಆ ಟೈಮಲ್ಲಿ ಒಂದು 2-3 ಮಂತ್ಸ್, ಆಲ್ಮೋಸ್ಟ್ ಒಂದು 4 ಮಂತ್ಸ್ ಅಂದ್ಕೊಳ್ಳಿ, ಒಂದಿಷ್ಟು ವೀಡಿಯೋಸ್ನ ಮಾಡ್ತಾ ಹೋದೆ. ಚೆನ್ನಾಗಿ ಅನ್ನಿಸ್ತಾ ಹೋಯಿತು. ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಪ್ರೆಗ್ನೆಂಟ್ ಕೂಡ ಆದೆ. ಬಟ್ ಅಲ್ಲಿ ನನ್ನ ಒಂದು ಫುಲ್ಲು ಡ್ರಾಪ್ಔಟ್ ಆಗೋಗ್ಬಿಡ್ತು. ಯಾಕಂದರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಗೊತ್ತಲ್ಲ, ಬಾಡಿಯಲ್ಲಿ ಎಷ್ಟು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಚೇಂಜಸ್ ಆಗುತ್ತೆ. ನಮಗೆ ನಾವು ಕಂಟ್ರೋಲ್ ಸಿಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ವೀಡಿಯೋಸ್ನ ಕ್ವಿಟ್ ಮಾಡಬೇಕಾಯ್ತು. ಹಾಗಾಗಿ ನಾರ್ಮಲಾಗಿ ಲೈಫ್ ಲೀಡ್ ಮಾಡ್ತಾ ಹೋದೆ. ನಾನು ಹೇಗೆ ಮದುವೆ ಆದಮೇಲೆ ಹೇಗಿದ್ದು, ಆಫ್ಟರ್ ಒಂದು 3-4 ಮಂತ್ಸ್ ಮತ್ತೆ ಹಾಗೆ ಕಂಟಿನ್ಯೂ ಆಯಿತು. ಆಮೇಲೆ ಅಬೋರ್ಷನ್ ಆದಮೇಲೆ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತಂದು ಮತ್ತೆ ರೀಸ್ಟಾರ್ಟ್ ಅಂತಂದು ಹೇಳ್ಬಿಟ್ಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಒಂಥರ ಓಕೆ, ಅಂದರೆ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕೆಲಸ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಅಂದ್ಕೊಂಡಷ್ಟು ಇಲ್ಲ ಅನ್ನೋ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಬೇಗ ಅರ್ನಿಂಗ್ ಮಾಡಿಬಿಡ್ತೀನಿ ಅನ್ನೋದು ಅದು ಬೈ ಲಕ್ ಅಂತಲೇ ಹೇಳ್ಬೋದು. ಲಕ್ ಇದ್ದವ್ರಿಗೆ ಅದು ಕೈ ಹಿಡಿಬೋದು. ಯಾವುದೋ ಒಂದು ರೀತಿಯಾಗಿ ವಿಡಿಯೋ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಬಟ್ ನಮಗೆ ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಮತ್ತು ಬೇರೆಯವ್ರು ಯಾರೋ ನೋಡಿ ಈ ಥರ ವೀಡಿಯೋಸ್ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದಾರೆ, ನಿಮ್ಮ ಮಗಳು, ನಿಮ್ಮ ವೈಫು ಅಥವಾ ನಿಮ್ಮ ಸೊಸೆ ಈ ಥರ ಮಾತು ಬರಬಾರ್ದು. ಸಿಂಪಲಾಗಿ ನಿಧಾನಕ್ಕೆ ಗ್ರೋತ್ ಆದರೂ ಪರವಾಗಿಲ್ಲ ಅನ್ನೋ ರೀತಿಯಾಗಿ ನಾನು ಕೂಡ ಮಾಡ್ತಾ ಹೋದೆ. ಬಟ್ ನಾವು ಅಂದ್ಕೊಂಡಷ್ಟು ಈಸಿ ಇರಲಿಲ್ಲ. ಹಾಗಾಗಿ ಕೆಲವೊಂದು ವೀಡಿಯೋಸ್ ನನ್ನ ಆ್ಯಪಲ್ಲಿ ಕೆಲಸ ಸಿಗುವಂಥ ಆ್ಯಪ್ಸ್ಗಳಲ್ಲಿ ನಾನು ಈ ನೌಕರಿ ಆಗಿರ್ಬೋದು ಅಥವಾ ಅಪ್ನಾ ಆ್ಯಪಲ್ಲಿ ಆಗಿರ್ಬೋದು, ಈ ಥರ ಇವೆರಡು ಆ್ಯಪಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಇವೆರಡು ಆ್ಯಪಲ್ಲಿ ನನಗೆ ಗೊತ್ತಿದ್ದು ಜಾಸ್ತಿ. ಅವನ ಕಾರಣಕ್ಕೋಸ್ಕರ ನನ್ನ ರೆಸ್ಯೂಮ್ ಕೂಡ ನಾನು ಈ ಒಂದು ಅಪ್ನಾ ಆ್ಯಪಲ್ಲಿ ಆಗಿರ್ಬೋದು, Naukri.com ಅಪ್ಲೋಡ್ ಮಾಡಿಟ್ಟಿದ್ದೆ ನನ್ನ ರೆಸ್ಯೂಮ್ನೆಲ್ಲ. ಇದಾದಮೇಲೆ ಗೊತ್ತಿರುತ್ತಲ್ವ, ಸೊ ಯಾವಾಗೂ ಅಪ್ಲೋಡ್ ಮಾಡೋ ಆಲ್ಮೋಸ್ಟ್ 6 ಮಂತ್ ಆಗಿತ್ತು ನನಗೆ. ಬಟ್ ಮೆಸೇಜೆಲ್ಲ ಬರ್ತಾಯಿತ್ತು ನನಗೆ. ರಿಪೋರ್ಟಿಂಗ್ ಆ್ಯಂಡ್ ವಾಯ್ಸ್ ಓವರ್ ಆ್ಯಂಕರಿಂಗ್ ಇಷ್ಟು ನನಗೆ ಗೊತ್ತಿರುತ್ತೆ. ಬಟ್ ಯಾವಾಗಲೂ ಬರ್ತಾ ಇದ್ದಿದ್ದು ಜಾಬ್ಸ್ ಯಾವುದು ಬರ್ತಾಯಿತ್ತು ಅಂದರೆ ಯಾವಾಗಲೂ ವಿಡಿಯೋ ಎಡಿಟಿಂಗಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಬಟ್ ನನಗೆ ಅದೇನೂ ಗೊತ್ತಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಜಾಸ್ತಿ ಏನು ತಲೆ ಕೆಡಿಸ್ಕೊಂತಿರಲಿಲ್ಲ. ಮತ್ತು ನನಗೆ ಬೇರೆ ಕಡೆ ಆಫ್ಲೈನಿಂದನೂ ಬೇರೆ ಕಡೆಯಿಂದನೂ ಜಾಬ್ ಆಗ್ತಾಯಿತ್ತು. ಬಟ್ ನನಗೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಅಲ್ಲಿ ನಮಗೆ ಗೊತ್ತಿರೋ ಕೆಲಸಕ್ಕಿಂತ ಗೊತ್ತಿಲ್ಲದ ಕೆಲಸನೇ ಹೇಳ್ತಾ ಇದ್ದಿದ್ದೆ ಜಾಸ್ತಿ. ಆ ಒಂದು ಕಾರಣಕ್ಕೋಸ್ಕರ ನನಗೂ ಹೋಗಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಅದಾದಮೇಲೆ ಒಂದು 6 ಮಂತ್ ಆದಮೇಲೆ ಅನಿಸುತ್ತೆ ನನಗೆ ಒಂದು ಆ್ಯಪಿಂದ ನನಗೆ ಒಂದು ಕಾಲ್ ಬರುತ್ತೆ. ಇಲ್ಲ ಈ ಥರ ನಿಮ್ಮ ರೆಸ್ಯೂಮ್ ಎಲ್ಲ ಚೆಕ್ ಮಾಡಿದೆ, ಸೊ ನಾಳೆ ನಿಮಗೆ ಇಂಟರ್ವ್ಯೂ ಬರಲಿಕ್ಕಾಗುತ್ತಾ ಅಂತಲೇ ಹೇಳಿದರು. ನನಗೆ ಫುಲ್ ಖುಷಿ ಆಯಿತು, ಒಂದು ಕಡೆ ಶಾಕ್ ಆಯಿತು. ಯಾಕೆಂದರೆ ಟೈಮ್ಗೆ ನನಗೆ 3 ಕಡೆಯಿಂದ ಆಫರ್ ಬಂತು. ತುಂಬಾ ಖುಷಿ ಆಯಿತು. ಅದನ್ನು ಅಂತಾರಲ್ವ, ಎಷ್ಟು ದಿನಗಳ ಕಾದ ನಂತರದಲ್ಲಿ ಅವಕಾಶಗಳು ಸಮ್ಟೈಮ್ಸ್ ಹುಡ್ಕೊಂಬರುತ್ತೆ, ತಾಳ್ಮೆ ಇರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಅನ್ನಿಸ್ಬಿಡ್ತು. ಇಷ್ಟು ದಿನ ನಾನು ಎಷ್ಟೋ ಸರಿ ತುಂಬಾ ಬೇಜಾರಾಗಿದೆ, ಹತ್ತಿದ್ದೀನಿ, ತುಂಬಾ ಸಫರ್ ಪಟ್ಟಿದ್ದೀನಿ. ಏನಪ್ಪ ಇಷ್ಟೆಲ್ಲ ಓದ್ಬಿಟ್ಟು ನಾರ್ಮಲಾಗಿ ಎಲ್ಲರ ಥರ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂತ. ಬಟ್ ನಾನು ಕೆಲಸ ಸಿಕ್ಕಿಲ್ಲ ಅಂತಂದು ಸುಮ್ಮನೆ ಅಂತೂ ಕೂತ್ಕೊಂಡೇ ಇಲ್ಲ ನಾನು. ತುಂಬಾ ಅದು ಇದು ಡ್ಯಾನ್ಸ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು, ಭರತನಾಟ್ಯಂ ಕ್ಲಾಸ್ ಆಗಿರ್ಬೋದು, ಔಟ್ ಆಫ್ ಸ್ಟೇಟ್ಗಳಿಗೆ ಡೊಳ್ಳಾಗಿರ್ಬೋದು, ಬಿರಗಾಸ್ ಈ ಥರ ಎಲ್ಲ ಹೋಗ್ತಾಯಿದ್ದೆ. ತುಂಬಾ ನನಗೆ ಅಂದರೆ ನಾನೇನಂದರೆ ನನಗೆ ನಾನೇ ಮೋಟಿವೇಟ್ ಮಾಡ್ಕೊತಾ ಇದ್ದೆ. ಇಲ್ಲಾಂದರೆ ಈಗ ನಾರ್ಮಲ್ ಲೈಫ್ ಲೀಡ್ ಮಾಡುತ್ತಾ ಓದ್ಬಿಟ್ರೆ ಓಕೆ, ಇದಕ್ಕೆ ನಾವು ಸ್ಟಿಕ್ ಆನ್ ಆಗಿಬಿಡ್ತೀವಿ, ಮತ್ತು ನಾವು ಬೇರೆ ಏನೂ ಮಾಡೋದಿಲ್ಲ. ಹಾಗಾಗಿ ನಮ್ಮನ್ನು ನಾವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಒಂದಿಷ್ಟು ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಕಾಣಬೇಕು ಅನ್ನೋದು ನಾನು ಅದನ್ನು ಮಾಡ್ಕೊಂಡಿದ್ದು. ಹಾಗಾಗಿ ನನಗೆ ಅದೆಲ್ಲ ನನ್ನ ಹೋಪ್ ನಾನು ಕಳ್ಕೊಂಡಿಲ್ಲ ಅನ್ನೋದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು, ನೀನು ಅಂದ್ಕೊಂಡಿದ್ದೀನಿ ಹಠದಿಂದ ನೀನು ಸಾಧಿಸೇ ಬಿಟ್ಟಲ್ವಾ ಅಂತೆಲ್ಲ ಹೇಳ್ತಾಯಿದ್ರು. ಅದು ಒಂಥರ ನನಗೆ ತುಂಬಾ
ಮೋಟಿವೇಟ್ ಮಾಡ್ತು. ಇನ್ನು ಏನೇ ಆಗಲಿ ಹೆಣ್ಮಕ್ಳು ಮದುವೆ ಆದ ತಕ್ಷಣ ಈ ಥರ ಕೆಲಸ ಸಿಕ್ಕಿಲ್ಲ ಅಥವಾ ಇಷ್ಟೇ ಲೈಫು ಅನ್ನೋದಕ್ಕಿಂತ ನಮ್ಮ ಪ್ರಯತ್ನನ ಬಿಡದೆ ಕನ್ಸಿಸ್ಟೆನ್ಸಿಯಿಂದ ಅದು ಪ್ರಯತ್ನ ಪಡ್ತಾ ಇರಬೇಕು. ಅದು ಕೆಲಸ ಆಗಿರ್ಬೋದು, ಗುರಿ ಆಗಿರ್ಬೋದು, ಬೇಗ ಆ ಕ್ಷಣಕ್ಕೆ ಆಗದೇ ಇರ್ಬೋದು. ಕಾಲಾಂತರದಲ್ಲಿ ಅದು ಹೋಗ್ತಾ 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 ಆಗ್ತಾ ಹೋಗುತ್ತೆ. ಬಟ್ ಅದಕ್ಕೆ ಓಕೆ, ನಾನು ಮಾಡೇ ಮಾಡ್ತೀನಿ, ಕೆಲಸ ತೊಗೊಳ್ತೀನಿ, ಇದರಲ್ಲಿ ನಾವು ಈ ಫೀಲ್ಡಲ್ಲಿ ವರ್ಕ್ ಮಾಡೇ ಮಾಡ್ತೀನಿ. ಯಾವುದೇ ಆಗಿರ್ಬೋದು, ಇದು ನನಗೆ ಇಷ್ಟ ಆಗಿರೋವಂಥದ್ದು ಮೀಡಿಯಾ ವರ್ಕು. ಸೊ ಅದರ್ವೈಸ್ ಬೇರೆಯವ್ರು ಯಾರ್ಯಾರಿಗೆ ಇನ್ನೆಲ್ಲ ಒಂದು ಡ್ರೀಮ್ ಬಗ್ಗೆ ಆಸೆ ಕನಸಿರುತ್ತೋ ಅದನ್ನು ಯಾವಾಗಲೂ ಅದನ್ನು ಮಾಡಲೇಬೇಕು ಅಂತ ತಲೆಯಲ್ಲಿ ಇದ್ದಾಗ ಅದು ಒಂದಲ್ಲ ಒಂದು ದಿವಸ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲು. ನನಗೆ ಎಲ್ಲೋ ಏನೋ ಕೇಳ್ತಾ ಇದ್ದೆ, ನೋಡ್ತಾ ಇದ್ದೆ, ಎಷ್ಟೋ ವೀಡಿಯೋಸ್ಗಳು ಮೋಟಿವೇಟ್ ಮಾಡೋ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೆ. ಬಟ್ ನನ್ನ ಲೈಫಲ್ಲಿ ನನ್ನ ಬದುಕೆಲ್ಲ ಆಯ್ತಲ್ವಾ ಅನ್ನೋ ಖುಷಿನೇ ನನಗೆ ಇತ್ತು. ನೀವು ಅಂದರೆ ಎಲ್ಲರೂ 2 ತಿಂಗಳು 3 ತಿಂಗಳು ಕೆಲಸ ಸಿಕ್ಕಿಲ್ಲ ಬಿಡು, ಬೇರೆ ನೋಡ್ಕೊಂಬಿಡೋಣ ಅಂತಂದು ಹೇಳೋದು ನೋಡ್ಕೋಬೋದು. ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಆದರೆ ನಾನು 1 ವರ್ಷ ಮತ್ತೆ ನನ್ನ ಕಮ್ ಬ್ಯಾಕ್ ಆಗಲಿಕ್ಕೆ 1 ವರ್ಷ ಆಯಿತು. ಬಟ್ ಎಲ್ಲೋ ಏನೋ ತುಂಬಾ ಖುಷಿ ಇದೆ. ಸೊ ನೆಕ್ಸ್ಟ್ ನಾನು ಹೇಗೆ ಪ್ರೊಸೀಜರ್ ಹೆಂಗೆ ಆಯಿತು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡುವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೊಸ ವರ್ಷ ನನಗೆ ಒಂದು ದಿನ ನಿಮಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋಸಲ್ಲಿ ಹೇಳಬೇಕಿತ್ತು, ಬಟ್ ಆಗಿಲ್ಲ. ಈ ವಿಡಿಯೋಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾನು ವೆಜ್ ಪಲಾವ್ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಸ್ವೀಟ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡಿಬಿಟ್ಟು ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಅವರು ಕೂಡ ಪೂಜೆ ಎಲ್ಲ ರೆಡಿ ಮಾಡಿದ್ರು. ನಾನು ಅಡುಗೆ ಮನೇಲಿ ಕೆಲಸ ಮಾಡಿದ್ದು, ಅವರು ಪೂಜೆ ಕೂಡ ಮಾಡಿದರು. ಯಾಕಂದರೆ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಇಬ್ಬರು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ವ್ಲಾಗ್ನೇ ನಂಬ್ಕೊಂಡು ಕೂರ್ಲಿಕ್ಕಾಗಲ್ಲ, ಯಾಕಂದರೆ ಸೋಷಿಯಲ್ ಮೀಡಿಯಾ ಅರ್ನಿಂಗ್ ಬರುತ್ತೆ ಅಂತಂದು. ಬಟ್ ನಾರ್ಮಲ್ ಪೀಪಲ್ಸ್ಗಳು ಈಗ ಡಿಸೆಂಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅವ್ರಿಗೆ ಯಾವ ದೇವರನ್ನೂ ವ್ಲಾಗ್ಸ್ ವೀಡಿಯೋಸ್ನ ಏನದು ಅರ್ನಿಂಗ್ ಆಗೋಲ್ಲ ವೀಡಿಯೋಸಲ್ಲಿ. ಯಾಕಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದಾಗ ಯುನೀಕಾಗಿ ಮಾಡಬೇಕಾಗುತ್ತೆ. ಕೆಲವೊಂದು ಮಾಡಬೇಕು ಅಂತ ಅಂದಾಗ ನಮ್ಮ ಕೈಯಲ್ಲಿ ಆಗ್ತಾ ಇರಲ್ಲ. ಕೆಲವು ಸಂದರ್ಭದಲ್ಲಿ ಎಲ್ಲರೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಆ ಒಂದು ಕಾರಣಕ್ಕೋಸ್ಕರ ಡೇ ಬೈ ಡೇ ನಾವು ಕೂಡ ಇನ್ಕ್ರೀಸ್ ಮಾಡ್ಕೊತ ಹೋಗೋಣ, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ನಾನು ಕೂಡ ಈಗ ಅಂದ್ಕೊತಾ ಇದ್ದೀನಿ. ಬಟ್ ಅಂದ್ಕೊಂಡಷ್ಟು ಸುಲಭನೂ ಅಲ್ಲ. ಯಾಕಂದರೆ ಫ್ಯಾಮಿಲಿ, ಮನೆ ಕೆಲಸ ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಅದ್ರ ಮಧ್ಯೆ ವ್ಲಾಗ್ಸ್ ಕೂಡ, ಯಾಕಂದರೆ ಯಾವಾಗಲೂ ವ್ಲಾಗ್ ಮಾಡೋರಿಗೆ ಅದು ವ್ಲಾಗೇ ಮಾಡ್ತಾ ಇದ್ದವ್ರಿಗೆ ಏನೂ ಅನಿಸ್ತಾ ಇರಲ್ಲ. ಎಷ್ಟೋ ವರ್ಷದಿಂದ ಪ್ರಯತ್ನ ಪಡ್ತಾನೆ ಇರ್ತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬಳು ಆಲ್ಮೋಸ್ಟ್ 1 ಇಯರ್ ಆಗಿದೆ, ಅದು ಗ್ಯಾಪ್ ಆಗಿದೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೇಟ್ ಆದರೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಇದು ಆಗಿತ್ತು ನಮ್ಮ ಹೊಸ ವರ್ಷದ ವ್ಲಾಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಖುಷಿಯಾಗಿರಿ, ಯಾರ ಬಗ್ಗೆ ಚಿಂತೆ ಮಾಡಬೇಡಿ. ಬಟ್ ಸೋಷಿಯಲ್ ಮೀಡಿಯಾ ನಂಬ್ಕೊಂಡೇ ಇರಬೇಡಿ. ಅದ್ರ ಜೊತೆಗೆ ಬೇರೆ ಕೆಲಸಗಳು, ಅರ್ನಿಂಗ್ ಮಾಡುವಂಥ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.